ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ನಾವು ಈಗಾಗಲೇ 2021ರ ಕೊನೆಯಲ್ಲಿದ್ದೀವಿ. ಇನ್ನೇನು 2022 ಸ್ಟಾರ್ಟ್ ಆಗುತ್ತೆ. 2021ರಲ್ಲಿ ಅತಿ ಹೆಚ್ಚು ರಿಟರ್ನ್ ಕೊಟ್ಟಿರ್ತಕ್ಕಂತಹ ಮ್ಯೂಚುವಲ್ ಫಂಡ್ಸ್ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಮ್ಯೂಚುವಲ್ ಫಂಡ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಬರುತ್ತೆ. ನಾನು ಕೇವಲ ಇಕ್ವಿಟಿ ರಿಲೇಟೆಡ್ ಮ್ಯೂಚುವಲ್ ಫಂಡ್ಸ್ದು ರಿಟರ್ನ್ಸ್ ಮಾತ್ರ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಭಾಳಷ್ಟು ಜನಕ್ಕೆ ಒಂದು ಅಭಿಪ್ರಾಯ ಇರುತ್ತೆ, ಮ್ಯೂಚುವಲ್ ಫಂಡ್ಸ್ ಅಂದರೆ ರಿಟರ್ನ್ಸ್ ಬರೋದಿಲ್ಲ ಆ ಥರ ಈ ಥರ ಅಂತೇಳಿ. ಸೊ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಕೂಡ ಒಬ್ಬ ಮ್ಯೂಚುವಲ್ ಫಂಡ್ ಅಡ್ವೈಸರ್ ಆಗಿದ್ದೀನಿ. ನಮ್ಮ ಹತ್ರ 400ಕ್ಕೂ ಹೆಚ್ಚು ಜನ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಅವರೆಲ್ಲರೂ ಕೂಡ ಒಳ್ಳೆಯ ಲಾಭದಲ್ಲಿದ್ದಾರೆ. ಕಳೆದ ಒಂದು 3-4 ವರ್ಷದಿಂದ ಯಾರೆಲ್ಲ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವರು 2021ರಲ್ಲಿ ಒಂದು ಒಳ್ಳೆಯ ಪ್ರಾಫಿಟ್ನ ಅವರು ನೋಡಿದ್ದಾರೆ. ಸೊ ನೀವೇನಾದರೂ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ನೂ ನೀವು ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಮ್ಯೂಚುವಲ್ ಫಂಡ್ಸ್ ಬಂದ್ಬಿಟ್ಟು ಇನ್ವೆಸ್ಟರ್ಸ್ಗೆ ಒಂದು 3 to 5 ಇಯರ್ಸಲ್ಲಿ ಇನ್ವೆಸ್ಟರ್ಸ್ಗೆ ಒಂದು ಒಳ್ಳೆಯ ವೆಲ್ತ್ ನಾವು ಕ್ರಿಯೇಟ್ ಮಾಡಿದ್ದೇವೆ. ನಿಮ್ಮ ಒಂದು ಓವರಾಲ್ ಪೋರ್ಟ್ಫೋಲಿಯೋ ಇವತ್ತಿನ ದಿನ ನೀವು ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರೆ ಅದು ಯಾವಾಗಲೂ ಕೂಡ ಲಾಸಲ್ಲಿ ಇತ್ತಪ್ಪ ಅಂದರೆ ನೀವು ಮ್ಯೂಚುವಲ್ ಫಂಡ್ಸ್ ಇನ್ನೂ ನೀವು ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಹಾಗೆ ನಿಮಗೆ ನಮ್ಮ ಹತ್ರ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಆಸಕ್ತಿ ಇದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮ್ಮ ಹತ್ರ ಮಾತಾಡಿದ ಮೇಲೆ ನಿಮಗೆ ಸರಿ ಹೊಂದತಕ್ಕಂಥ ಮ್ಯೂಚುವಲ್ ಫಂಡ್ಸಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿಸ್ತೇನೆ. ನಿಮ್ಮ ಒಂದು ಆರ್ಥಿಕ ಸ್ಥಿತಿಯನ್ನು ಕೇಳಿಕೊಂಡು ನಿಮ್ದು ಏನಾದರೂ ಪ್ಲ್ಯಾನ್ಸ್ ಇದೆಯಾ, ಯಾವ ಥರ ರಿಟರ್ನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ, ಏನಾದರೂ ಬಲ್ಕ್ ಅಮೌಂಟ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಮಾರ್ಕೆಟಿಂದ ಅಂತೇಳಿ ನಾನು ನಿಮಗೆ ಹೇಳ್ತೀನಿ. ಹಾಗೆ ನೀವು ಎಷ್ಟು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ನೀವು ಎಷ್ಟು ರಿಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ಕೂಡ ನಾನು ನಿಮಗೆ ಮುಂಚೆನೇ ಹೇಳ್ತೀನಿ. ಸೊ ಅದಾದಮೇಲೆ ನಿಮಗೊಂದು ಪ್ಲ್ಯಾನ್ ಬರುತ್ತೆ, ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋದರೆ ನಾವು ಇಷ್ಟು ವರ್ಷ ಮಾಡಿದರೆ ಇಷ್ಟು ಅಮೌಂಟ್ ಬರುತ್ತೆ ಅಂತೇಳಿ ನಿಮಗೊಂದು ಅಲ್ಲೊಂದು ರೌಂಡ್ ಫಿಗರ್ ಸಿಗುತ್ತೆ. ಆ ಮೂಲಕ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ಕೊತ ಹೋಗ್ಬೋದು. ಅದು ನೀವೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ನೀವು ಬೇರೆ ಯಾವುದ್ಯಾವುದೋ ಫಂಡ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ನೀವು ಸ್ಟ್ರಕ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಮತ್ತು ಓವರಾಲ್ ರಿಟರ್ನ್ ಬಂದುಬಿಟ್ಟು ಅಷ್ಟೊಂದು ರಿಟರ್ನ್ಸ್ ಬರೋದಿಲ್ಲ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಇವಾಗ ನಾವು 2016-17 ನಾವು ನೋಡ್ತಾ ಬಂದಾಗ 2016-17 ಮಾರ್ಕೆಟ್ ತುಂಬ ಚೆನ್ನಾಗಿ ರಿಟರ್ನ್ಸ್ ಕೊಡ್ತು. 18-19 ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವರಿಗೆ ಅಷ್ಟೊಂದು ರಿಟರ್ನ್ಸ್ನ ಕೊಡಲಿಲ್ಲ. 20-21ರಲ್ಲಿ ಅವ್ರು ಯಾರೆಲ್ಲ 18-19ರಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋಗಿದ್ದರು ನೋಡಿ ರೆಗ್ಯುಲರಾಗಿ ಕಂಟಿನ್ಯೂಯಸ್ ಆಗಿ, ಅವರು 20 ಮತ್ತು 21ರಲ್ಲಿ ಸೂಪರ್ ರಿಟರ್ನ್ಸ್ನ ನೋಡಿದ್ದಾರೆ. ಭಾಳಷ್ಟು ಜನರದ್ದು ಇನ್ವೆಸ್ಟ್ಮೆಂಟ್ ಅಮೌಂಟು ಕೂಡ ಡಬಲ್ ಆಗಿದೆ ಒಂದು 2 ವರ್ಷದಲ್ಲಿ. ಈ ಥರ ಎಲ್ಲ ಮ್ಯೂಚುವಲ್ ಫಂಡ್ಸಲ್ಲಿ ಆಗಿದ್ದಾವೆ. ಸೊ ನೀವು ನಿಮಗೆ ಸರಿ ಹೊಂದತಕ್ಕಂಥ ಮ್ಯೂಚುವಲ್ ಫಂಡ್ಸಲ್ಲಿ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ರೆಗ್ಯುಲರಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋಗಿ. ಮ್ಯೂಚುವಲ್ ಫಂಡ್ಸ್ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಆದಂಗೆಲ್ಲ ನೀವು ಬೈ ಮಾಡ್ತಾ ಹೋಗ್ತೀರಾ. ಯಾವಾಗ ಮಾರ್ಕೆಟ್ ಅಪ್ ಆಗುತ್ತೆ ಆವಾಗ ನೀವು ಒಂದು ಒಳ್ಳೆ ಲಾಭದಲ್ಲಿ ಇರ್ತೀರಾ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾವು ಇವತ್ತಿನ ದಿನ ಮ್ಯೂಚುವಲ್ ಫಂಡ್ಸಲ್ಲಿ ಬರ್ತಕ್ಕಂತಹ ಬೇರೆ ಟೈಪ್ಸ್ ಆಫ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳು ಯಾವ ಥರ ರಿಟರ್ನ್ಸ್ನ ಕೊಟ್ಟಿದ್ದಾವೆ ಅಂತೇಳಿ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಹತ್ರ ಯಾರೆಲ್ಲ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಅವರಿಗೆ ನಾವು ಕೇವಲ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಮಾತ್ರ ನಾನು ಇನ್ವೆಸ್ಟ್ಮೆಂಟ್ ಮಾಡಿಸ್ತೀನಿ. ಏನಕ್ಕೆ ಅಂತಂದರೆ ಕೇವಲ ಇಕ್ವಿಟಿ ಮಾತ್ರ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ ನಮಗೊಂದು ಒಳ್ಳೆ ರಿಟರ್ನ್ಸ್ನ ಕೊಡೋದಕ್ಕೆ ಸಾಧ್ಯ. ಫಸ್ಟ್ ನಾವು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸಿಂದ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಇವು ಬಂದ್ಬಿಟ್ಟು ಇವತ್ತಿನ ದಿನ ನಿಫ್ಟಿ ನೆಕ್ಸ್ಟ್ 50 ಸ್ಟಾಕ್ಸ್ಗಳಲ್ಲಿ ಈ ಒಂದು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ಗಳು ಇನ್ವೆಸ್ಟ್ಮೆಂಟ್ ಮಾಡ್ತವೆ. ಸೊ ನಾನಿಲ್ಲಿ ಫಸ್ಟ್ ಟಾಪ್ 5 ಮ್ಯೂಚುವಲ್ ಫಂಡ್ಸ್ಗಳನ್ನ ಮಾತ್ರ ನಾನು ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ಇಲ್ಲಿ ಟಾಪ್ 10 ಮ್ಯೂಚುವಲ್ ಫಂಡ್ಸ್ ನೀವು ನೋಡ್ಬೋದು. ಇವತ್ತಿನ ದಿನ ಲಾರ್ಜ್ ಕ್ಯಾಪಲ್ಲಿ ಟಾಪ್ 5 ಮ್ಯೂಚುವಲ್ ಫಂಡ್ಸ್ ನಾವು ನೋಡ್ತಾ ಬಂದಾಗ ಆಲ್ಮೋಸ್ಟ್ ಎಲ್ಲವೂ ಬಂದ್ಬಿಟ್ಟು 31% ರಿಟರ್ನ ಕೊಟ್ಟಿದ್ದಾವೆ. ಟಾಟಾ ಲಾರ್ಜ್ ಕ್ಯಾಪ್ ಫಂಡ್ ಬಂದ್ಬಿಟ್ಟು 31.86% ರಿಟರ್ನ ಕೊಟ್ಟಿದೆ. ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಸೆಕೆಂಡ್ ಹೈಯೆಸ್ಟ್ ಇದೆ 31.47. ಇನ್ವೆಸ್ಕೋ ಇಂಡಿಯಾ ಲಾರ್ಜ್ ಕ್ಯಾಪ್ ಬಂದ್ಬಿಟ್ಟು 31.39% ರಿಟರ್ನ ಕೊಟ್ಟಿದೆ. ಫ್ರಾಂಕ್ಲಿನ್ ಇಂಡಿಯಾ ಬ್ಲೂ ಚಿಪ್ ಬಂದ್ಬಿಟ್ಟು 31.31% ರಿಟರ್ನ ಕೊಟ್ಟಿದೆ. IDBI ಇಂಡಿಯಾ ಟಾಪ್ 100 ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಬಂದ್ಬಿಟ್ಟು ಇದು 30.22% ರಿಟರ್ನ ಕೊಟ್ಟಿದೆ. ಲಾರ್ಜ್ ಕ್ಯಾಪ್ ಬಂದ್ಬಿಟ್ಟು ಒಂದು ಲೋ ರಿಸ್ಕು ಮತ್ತು ಒಂದು ರಿಟರ್ನ್ಸು ಕೂಡ ಒಂದು ಮಾಡ್ರೇಟ್ ರಿಟರ್ನ್ಸ್ ನೀವು ಇದರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮ್ಯೂಚುವಲ್ ಫಂಡ್ಸಲ್ಲಿ ರಿಸ್ಕ್ ಅನ್ನೋದು ಯಾವ ಥರ ಹೆಚ್ಚಾಗುತ್ತೆ ಅಂತಂದರೆ, ಲಾರ್ಜ್ ಕ್ಯಾಪ್ಗಿಂತ ಹೆಚ್ಚಿನ ಒಂದು ರಿಸ್ಕು ಮಿಡ್ ಕ್ಯಾಪಲ್ಲಿರುತ್ತೆ. ಮಿಡ್ ಕ್ಯಾಪ್ಗಿಂತ ಹೆಚ್ಚಿನ ರಿಸ್ಕ್ ಬಂದ್ಬಿಟ್ಟು ಸ್ಮಾಲ್ ಕ್ಯಾಪಲ್ಲಿರುತ್ತೆ. ಮಿಡ್ ಕ್ಯಾಪ್ ಸ್ಟಾಕ್ಸ್ಗಳು ನಾವು ಚೆಕ್ ಮಾಡೋಣ. ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸು ಯಾವ ಥರ ರಿಟರ್ನ್ ಕೊಟ್ಟಿದೆ ಅಂತೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ PGIM ಇಂಡಿಯಾ ಮಿಡ್ ಕ್ಯಾಪ್ ಅಪರ್ಚುನಿಟಿ ಫಂಡ್ ಬಂದ್ಬಿಟ್ಟು ಇದು 60.43% ರಿಟರ್ನ ಕೊಟ್ಟಿದೆ. ಬರೋಡಾ ಮಿಡ್ ಕ್ಯಾಪ್ ಪ್ಲ್ಯಾನ್ ಬಂದ್ಬಿಟ್ಟು 55.62% ರಿಟರ್ನ ಕೊಟ್ಟಿದೆ. ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ 30 ಬಂದ್ಬಿಟ್ಟು 54.77% ರಿಟರ್ನ ಕೊಟ್ಟಿದೆ. BOI AXA ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಫಂಡ್ ಬಂದ್ಬಿಟ್ಟು 52.57% ರಿಟರ್ನ ಕೊಟ್ಟಿದೆ. SBI ಮ್ಯಾಗ್ನಮ್ ಮಿಡ್ ಕ್ಯಾಪ್
ಫಂಡ್ ಬಂದ್ಬಿಟ್ಟು 50.33% ರಿಟರ್ನ ಕೊಟ್ಟಿದೆ. ಸೊ ನೀವಿಲ್ಲಿ ನೋಡ್ಬೋದು, ರಿಸ್ಕ್ ಹೆಚ್ಚಾದಷ್ಟು ರಿಟರ್ನ್ಸ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಮಾರ್ಕೆಟ್ ಚೆನ್ನಾಗಿ ಮೂವ್ ಆಯ್ತಪ್ಪ ಅಂದರೆ ಲಾರ್ಜ್ ಕ್ಯಾಪ್ಗಿಂತ ಈ ಒಂದು ಮಿಡ್ ಕ್ಯಾಪಲ್ಲಿ ನಮಗೊಂದು ಒಳ್ಳೆ ರಿಟರ್ನ್ ಸಿಗುತ್ತೆ. ನೆಕ್ಸ್ಟ್ ನಾವು ಸ್ಮಾಲ್ ಕ್ಯಾಪ್ ಫಂಡ್ಸ್ ನಾವು ನೋಡ್ತಾ ಬರೋಣ. ನಾನು ನಿಮಗೆ ಹೇಳಿದೆ, ಲಾರ್ಜ್ ಕ್ಯಾಪ್ಗಿಂತ ಮಿಡ್ ಕ್ಯಾಪಲ್ಲಿ ಹೆಚ್ಚು ರಿಸ್ಕ್ ಇರುತ್ತೆ, ಮಿಡ್ ಕ್ಯಾಪ್ಗಿಂತ ಸ್ಮಾಲ್ ಕ್ಯಾಪಲ್ಲಿ ಇನ್ನೂ ಹೆಚ್ಚಿನ ಒಂದು ರಿಸ್ಕ್ ಇರುತ್ತೆ. ಬಟ್ ರಿವಾರ್ಡ್ ಬಂದ್ಬಿಟ್ಟು ಸ್ಮಾಲ್ ಕ್ಯಾಪಲ್ಲಿ ಹೆಚ್ಚಿನ ಒಂದು ರಿಟರ್ನ್ಸ್ ನಮಗೆ ಸಿಗುತ್ತೆ. ಏನಕ್ಕಂತಂದರೆ ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಭಾಳ ಫಾಸ್ಟ್ ಮೂವ್ ಆಗ್ತವೆ. ನಾವು ಇದನ್ನು ನೋಡ್ತಾ ಬಂದಾಗ ಮೊದಲನೇದು ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ ಬಂದ್ಬಿಟ್ಟು ಇವತ್ತಿನ ದಿನ 85.91% ರಿಟರ್ನ್ ಕೊಟ್ಟಿದೆ. ನೀವೇನಾದರೂ ಈ ಒಂದು ಫಂಡಲ್ಲಿ ಸ್ಟಾರ್ಟಿಂಗಲ್ಲಿ ಈ ಒಂದು ವರ್ಷದ ಸ್ಟಾರ್ಟಿಂಗಲ್ಲಿ 1 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಈಗಾಗಲೇ ನಿಮ್ಮ ಒಂದು ಅಮೌಂಟ್ ಬಂದ್ಬಿಟ್ಟು 1,85,000 ರೂಪಾಯಿ ಆಗಿರುತ್ತೆ. L&T ಎಮರ್ಜಿಂಗ್ ಬಿಸ್ನೆಸ್ ಫಂಡ್ ಬಂದ್ಬಿಟ್ಟು 75.36% ರಿಟರ್ನ್ ಕೊಟ್ಟಿದೆ. ಇದು ಕೂಡ ಸ್ಮಾಲ್ ಕ್ಯಾಪ್ ಫಂಡ್ ಆಗಿದೆ. ಪ್ರಿನ್ಸಿಪಲ್ ಸ್ಮಾಲ್ ಕ್ಯಾಪ್ ಫಂಡ್ ಬಂದ್ಬಿಟ್ಟು 72.8% ರಿಟರ್ನ್ ಕೊಟ್ಟಿದೆ. ನಿಪ್ಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಬಂದ್ಬಿಟ್ಟು 72.1% ರಿಟರ್ನ್ ಕೊಟ್ಟಿದೆ. ಕೆನರಾ ರೆಬ್ಕೋ ಸ್ಮಾಲ್ ಕ್ಯಾಪ್ ಫಂಡ್ ಬಂದ್ಬಿಟ್ಟು 68.96% ರಿಟರ್ನ್ ಕೊಟ್ಟಿದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ಥರ ರಿಟರ್ನ್ಸ್ ಅನ್ನೋದು ವೇರಿ ಆಗ್ತಾ ಹೋಗುತ್ತೆ ಅಂತೇಳಿ. ಮ್ಯೂಚುವಲ್ ಫಂಡ್ಸ್ನ ನೀವು ಲೈಟಾಗಿ ತೊಗೊಳಕೋಬೇಡಿ, ಇಷ್ಟು ರಿಟರ್ನ್ಸ್ ನಿಮಗೆ ಎಲ್ಲೂ ಕೂಡ ಬರೋದಿಲ್ಲ. ಸೊ ಮ್ಯೂಚುವಲ್ ಫಂಡ್ಸಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಏನಾಗಿರುತ್ತೆ, ನಿಮ್ಮ ಒಂದು ಓವರಾಲ್ ಪೋರ್ಟ್ಫೋಲಿಯೋ ಬಂದ್ಬಿಟ್ಟು ಯಾವಾಗಲೂ ಕೂಡ ಪ್ರಾಫಿಟಲ್ಲೇ ಇರುತ್ತೆ. ಬಟ್ ನೀವು ಇದನ್ನು ಯಾರಾದರೂ ಅಡ್ವೈಸ್ ತೊಗೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ನೀವು ಕೇವಲ ಸ್ಮಾಲ್ ಕ್ಯಾಪಲ್ಲಿ ನೀವು ಇಷ್ಟೊಂದು ರಿಟರ್ನ್ ಕೊಟ್ಟಿದೆ ಅಂತೇಳಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋದರೆ ನೆಕ್ಸ್ಟ್ ಒಂದು 2 ಇಯರ್ಸ್ ಆ ಸ್ಮಾಲ್ ಕ್ಯಾಪ್ ಓಡ್ಲಿಕ್ಕೂ ಇಲ್ಲ. ಕೆಲವೊಂದು ಟೈಮು ಮಾರ್ಕೆಟ್ ಏನಾದರೂ ಬಿತ್ತಪ್ಪ ಅಂದರೆ ಸ್ಮಾಲ್ ಕ್ಯಾಪ್ ಫಂಡ್ಗಳು ಬಹಳ ಬೀಳ್ತವೆ. ಆ ಟೈಮಲ್ಲಿ ಇನ್ವೆಸ್ಟರ್ಸ್ ಆ ಒಂದು ಸ್ಟಾಕ್ಸ್ಗಳ ಜೊತೆ ಇರೋದಕ್ಕೂ ಕೂಡ ಅವರು ಇಚ್ಛೆ ಪಡೋದಿಲ್ಲ. ತುಂಬ ಲಾಸ್ ಆಗ್ತದೆ ಅಂತೇಳಿ ಎಕ್ಸಿಟ್ ಆಗ್ತಕ್ಕಂಥ ಚಾನ್ಸಸ್ಗಳು ಭಾಳ ಇರುತ್ತೆ. ಸೊ ಹಾಗಾಗಿ ಮ್ಯೂಚುವಲ್ ಫಂಡ್ಸಲ್ಲೂ ಕೂಡ ಒಂದು ಪೋರ್ಟ್ಫೋಲಿಯೋ ಅಲೋಕೇಶನ್ ಏನಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ನೆಕ್ಸ್ಟ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ಗಳಲ್ಲಿ ನಾವು ನೋಡ್ತಾ ಬರೋಣ. ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ಗಳು ಬಂದ್ಬಿಟ್ಟು ಲಾರ್ಜ್ ಕ್ಯಾಪ್ ಸ್ಟಾಕ್ಸಲ್ಲೂ ಕೂಡ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಮತ್ತು ಮಿಡ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲೂ ಕೂಡ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ರಿಟರ್ನ್ಸ್ ಏನಿದೆಯಲ್ಲ ಮಿಡ್ ಕ್ಯಾಪ್ಗಿಂತ ಸ್ವಲ್ಪ ಕಡಿಮೆ ಮತ್ತು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳಿಗಿಂತ ಹೆಚ್ಚಿನ ಒಂದು ರಿಟರ್ನ್ಸ್ನ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸುಂದರಂ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಬಂದ್ಬಿಟ್ಟು 45.82% ರಿಟರ್ನ ಕೊಟ್ಟಿದೆ. ಅದೇ ಥರ ಮಹೇಂದ್ರ ಮ್ಯಾನ್ಯುಲೈಫ್ ಟಾಪ್ 250 ನಿವೇಶ್ ಯೋಜನಾ ರೆಗ್ಯುಲರ್ ಗ್ರೋತ್ ಪ್ಲ್ಯಾನ್ ಬಂದ್ಬಿಟ್ಟು 43.94% ರಿಟರ್ನ ಕೊಟ್ಟಿದೆ. ಆಕ್ಸಿಸ್ ಗ್ರೋತ್ ಅಪಾರ್ಚುನಿಟಿ ರೆಗ್ಯುಲರ್ ಗ್ರೋತ್ ಪ್ಲ್ಯಾನ್ ಬಂದ್ಬಿಟ್ಟು 42.6% ರಿಟರ್ನ ಕೊಟ್ಟಿದೆ. ನವಿ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ರೆಗ್ಯುಲರ್ ಪ್ಲ್ಯಾನ್ ಬಂದ್ಬಿಟ್ಟು 42.5% ರಿಟರ್ನ ಕೊಟ್ಟಿದೆ. HDFC ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಬಂದ್ಬಿಟ್ಟು 42.08% ರಿಟರ್ನ ಕೊಟ್ಟಿದೆ. ನೆಕ್ಸ್ಟ್ ಬರುತ್ತೆ ವೀಕ್ಷಕರೇ ಮಲ್ಟಿ ಕ್ಯಾಪ್ ಫಂಡ್ ಅಂತೇಳಿ. ಈ ಒಂದು ಫಂಡ್ ಬಂದ್ಬಿಟ್ಟು ಲಾರ್ಜ್ ಕ್ಯಾಪು ಮತ್ತು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲೂ ಕೂಡ ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಅದಕ್ಕೆ ಇದನ್ನು ನಾವು ಮಲ್ಟಿ ಕ್ಯಾಪ್ ಫಂಡ್ ಅಂತ ಕರಿತೀವಿ, ಇಕ್ವಿಟಿಯಲ್ಲಿ ಮಾತ್ರ. ಸೊ ನಾವು ಮಲ್ಟಿ ಕ್ಯಾಪ್ ಫಂಡ್ಗಳನ್ನು ನಾವು ನೋಡ್ತಾ ಬಂದಾಗ ಈವನ್ ಮಲ್ಟಿ ಕ್ಯಾಪ್ ಫಂಡ್ಗಳು ಕೂಡ ನಿಮಗೆ ಒಂದು ಒಳ್ಳೆ ರಿಟರ್ನ್ಸ್ ಕೂಡ ನೀವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಕ್ಕೆಂದರೆ ಇಲ್ಲಿ ಫಂಡ್ ಮ್ಯಾನೇಜರು ಡಿಸೈಡ್ ಮಾಡ್ತಾರೆ ಯಾವ ಟೈಮಲ್ಲಿ ಯಾವುದಕ್ಕೆ ನಾವು ಹೆಚ್ಚಿನ ಒಂದು ವೇಟೇಜ್ನ ಕೊಡೋಣ ಅಂತೇಳಿ. ಬಟ್ ಇವರಿಗೆ ಎಲ್ಲ ಸ್ಟಾಕ್ಸ್ಗಳಲ್ಲೂ ಕೂಡ ಹಾಕೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ. ಲಾರ್ಜಲ್ಲೂ ಕೂಡ ಹಾಕೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮಿಡ್ ಮತ್ತು ಸ್ಮಾಲ್ ಕ್ಯಾಪಲ್ಲೂ ಕೂಡ ಒಂದು ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಇವರು ಡಿಸಿಷನ್ನ ತೊಗೊತಾ ಇರ್ತಾರೆ. ಸೊ ಇದನ್ನು ನಾವು ನೋಡ್ತಾ ಬಂದಾಗ ಈ ಒಂದು ಕ್ಯಾಟಗರಿಯಲ್ಲಿ ಟಾಪ್ 5 ಮ್ಯೂಚುವಲ್ ಫಂಡ್ಸ್ಗಳನ್ನ ನಾವು ನೋಡ್ತಾ ಬಂದಾಗ ಕ್ವಾಂಟ್ ಆ್ಯಕ್ಟಿವ್ ಫಂಡ್ ಬಂದ್ಬಿಟ್ಟು ಈ ಒಂದು ಕ್ಯಾಟಗರಿಯಲ್ಲಿ 55.39% ರಿಟರ್ನ ಕೊಟ್ಟಿದೆ. ನೆಕ್ಸ್ಟು ಮಹೇಂದ್ರ ಮ್ಯಾನ್ಯುಲೈಫ್ ಮಲ್ಟಿ ಕ್ಯಾಪ್ ಭಾರತ್ ಯೋಜನಾ ಈ ಒಂದು ಫಂಡ್ ಬಂದ್ಬಿಟ್ಟು 49.21% ರಿಟರ್ನ ಕೊಟ್ಟಿದೆ. ಇದು ಕೂಡ ಮಲ್ಟಿ ಕ್ಯಾಪ್ ಫಂಡ್ ಆಗಿದೆ. ನಿಪ್ಪಾನ್ ಇಂಡಿಯಾ ಮಲ್ಟಿ ಕ್ಯಾಪ್ ಫಂಡ್ ಬಂದ್ಬಿಟ್ಟು 47.51% ರಿಟರ್ನ ಕೊಟ್ಟಿದೆ. ಬರೋಡಾ ಮಲ್ಟಿ ಕ್ಯಾಪ್ ಪ್ಲ್ಯಾನ್ ರೆಗ್ಯುಲರ್ ಗ್ರೋತ್ ಈ ಒಂದು ಫಂಡ್ ಬಂದ್ಬಿಟ್ಟು 45.84% ರಿಟರ್ನ ಕೊಟ್ಟಿದೆ. ಪ್ರಿನ್ಸಿಪಲ್ ಮಲ್ಟಿ ಕ್ಯಾಪ್ ಫಂಡ್ ಬಂದ್ಬಿಟ್ಟು 44.47% ರಿಟರ್ನ ಕೊಟ್ಟಿದೆ ಈ ಒಂದು ಮಲ್ಟಿ ಕ್ಯಾಪ್ ಕ್ಯಾಟಗರಿಯಲ್ಲಿ. ನೆಕ್ಸ್ಟ್ ಬರುತ್ತೆ ಇಕ್ವಿಟಿ ಫಂಡ್ಸಲ್ಲಿ ಫೋಕಸ್ಡ್ ಫಂಡ್ ಅಂತೇಳಿ. ಈ ಒಂದು ಫಂಡ್ಗಳನ್ನು ನಾವು ನೋಡ್ತಾ ಬಂದಾಗ ಇಲ್ಲಿ ನಂಬರ್ ಆಫ್ ಸ್ಟಾಕ್ಸ್ ಲಿಸ್ಟ್ ಬಂದ್ಬಿಟ್ಟು ಭಾಳ ಕಡಿಮೆ ಇರುತ್ತೆ. ಸೊ ಅವರು ಅದೇ ಒಂದು ಸ್ಟಾಕ್ಸ್ಗಳಲ್ಲಿ ಒಂದು ಹೆಚ್ಚಿನ ಒಂದು ಫೋಕಸ್ ಮಾಡ್ಕೊಂಡು ಅದರಲ್ಲಿ ಒಂದು ಒಳ್ಳೆಯ ರಿಟರ್ನ್ಸ್ನ ಪಡೆಯೋದಕ್ಕೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಈ ಒಂದು ಕ್ಯಾಟಗರಿಯಲ್ಲಿ ಇವತ್ತಿನ ದಿನ SBI ಫೋಕಸ್ಡ್ ಇಕ್ವಿಟಿ ಫಂಡ್ ಬಂದ್ಬಿಟ್ಟು 42% ರಿಟರ್ನ ಕೊಟ್ಟಿದೆ. HDFC ಫೋಕಸ್ಡ್ 30 ಇದು ಬಂದ್ಬಿಟ್ಟು ಕೇವಲ 30 ಸ್ಟಾಕ್ಸ್ಗಳಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈ ಒಂದು ಫಂಡ್ ಬಂದ್ಬಿಟ್ಟು 39% ರಿಟರ್ನ ಕೊಟ್ಟಿದೆ. ನೆಕ್ಸ್ಟ್ ಇನ್ವೆಸ್ಕೋ ಇಂಡಿಯಾ ಫೋಕಸ್ಡ್ 20 ಇಕ್ವಿಟಿ ಫಂಡ್. ಸೊ ಈ ಒಂದು ಫಂಡ್ ಬಂದ್ಬಿಟ್ಟು ಕೇವಲ 20 ಸ್ಟಾಕ್ಸ್ಗಳಲ್ಲಿ ಮಾತ್ರ ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈ ಒಂದು ಫಂಡು ಈ ವರ್ಷ 38.83% ರಿಟರ್ನ ಕೊಟ್ಟಿದೆ. ಮಿರೈ ಅಸೆಟ್ ಫೋಕಸ್ಡ್ ರೆಗ್ಯುಲರ್ ಗ್ರೋತ್ ಪ್ಲ್ಯಾನ್ ಇದು ಬಂದ್ಬಿಟ್ಟು 38.73% ರಿಟರ್ನ ಕೊಟ್ಟಿದೆ. ನೆಕ್ಸ್ಟ್ ಮಹೇಂದ್ರ ಮ್ಯಾನ್ಯುಲೈಫ್ ಫೋಕಸ್ಡ್ ಇಕ್ವಿಟಿ ಯೋಜನಾ ರೆಗ್ಯುಲರ್ ಪ್ಲ್ಯಾನ್ ಬಂದ್ಬಿಟ್ಟು
38.29% ರೇಟನ್ನು ಕೊಟ್ಟಿದೆ ಈ ವರ್ಷ. ನೆಕ್ಸ್ಟ್ ವೀಕ್ಷಕರೇ, ನಾವು ELSS ಸ್ಕೀಮ್ಗಳನ್ನು ನೋಡ್ತಾ ಬರೋಣ. ELSS ಅಂತಂದರೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮ್ ಅಂತೇಳಿ. ಸೊ ಈ ಒಂದು ಕ್ಯಾಟಗರಿಯಲ್ಲಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಅವರಿಗೆ ITC ಅಂಡರಲ್ಲಿ ಅವರಿಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಸೊ ನೀವೇನಾದರೂ ಟ್ಯಾಕ್ಸ್ ಸೇವಿಂಗೋಸ್ಕರ ಬೇರೆ ಎಲ್ಲಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಪ್ಲ್ಯಾನ್ ಇತ್ತಪ್ಪ ಅಂದರೆ ನೀವು ಅದ್ರ ಬದಲು ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಿ ನೀವು ELSS ಕ್ಯಾಟಗರಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಇವು ಕೂಡ ನಾರ್ಮಲ್ ಮ್ಯೂಚುವಲ್ ಫಂಡ್ಗಳ ಥರನೇ ಇವು ವರ್ಕ್ ಆಗ್ತವೆ. ಬಟ್ ಇದರಲ್ಲಿ ಕೇವಲ 3 years ಲಾಕಿಂಗ್ ಪೀರಿಯಡ್ ಇರುತ್ತೆ. ಅಂದರೆ ನೀವು ಈ ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದನ್ನು ಒಂದು 3 years ಆದಮೇಲೆ ನೀವು ವಿಡ್ರಾ ಮಾಡ್ಕೊಳ್ಳೋಕ್ಕೆ ಅಲೋ ಮಾಡ್ತಾರೆ. ಸೊ 2021ರಲ್ಲಿ ಅತಿ ಹೆಚ್ಚು ರಿಟರ್ನ್ ಕೊಟ್ಟಿರ್ತಕ್ಕಂಥ ELSS ಈಕ್ವಿಟಿ ಫಂಡ್ಸ್ ನಾವು ನೋಡ್ತಾ ಬಂದಾಗ ಕ್ವಾಂಟ್ ಟ್ಯಾಕ್ಸ್ ಗ್ರೋತ್ ಪ್ಲ್ಯಾನ್ ಇದು ಬಂದ್ಬಿಟ್ಟು 60% ರಿಟರ್ನ್ ಕೊಟ್ಟಿದೆ. IDFC ಟ್ಯಾಕ್ಸ್ ಅಡ್ವಾಂಟೇಜ್ ಫಂಡ್ ಬಂದ್ಬಿಟ್ಟು 47.73% ರಿಟರ್ನ್ ಕೊಟ್ಟಿದೆ. BOI AXA ಟ್ಯಾಕ್ಸ್ ಅಡ್ವಾಂಟೇಜ್ ಫಂಡ್ ಬಂದ್ಬಿಟ್ಟು 39.64% ರಿಟರ್ನ್ ಕೊಟ್ಟಿದೆ. ನೆಕ್ಸ್ಟ್ ಮಹೀಂದ್ರಾ ಮ್ಯಾನ್ಯುಲೈಫ್ ELSS ಫಂಡ್ ಬಂದ್ಬಿಟ್ಟು 37.93% ರಿಟರ್ನ್ ಕೊಟ್ಟಿದೆ. ಬರೋಡಾ ELSS 96 ಪ್ಲ್ಯಾನ್ ಬಂದ್ಬಿಟ್ಟು 37.73% ರಿಟರ್ನ್ ಕೊಟ್ಟಿದೆ. ನೀವು ಇಲ್ಲಿ ನೋಡ್ಬೋದು, ಈವನ್ ELSS ಮತ್ತು ನೀವು ಟ್ಯಾಕ್ಸ್ ಕೂಡ ನೀವು ಸೇವ್ ಆಗಿರುತ್ತೆ, ಪ್ಲಸ್ ನಿಮಗೆ ಇಲ್ಲೂ ಕೂಡ ಒಂದು ಒಳ್ಳೆ ರಿಟರ್ನ್ಸ್ನ ಬರುತ್ತೆ. ELSS ಫಂಡ್ಗಳು ಬಂದ್ಬಿಟ್ಟು ನಾರ್ಮಲ್ ಮ್ಯೂಚುವಲ್ ಫಂಡ್ಸ್ ಥರ ವರ್ಕ್ ಆಗುತ್ತೆ. ಇದು ನೀವು ನೆನ್ಪಿಟ್ಕೊಳ್ಳಿ, ಕೇವಲ ಒಂದು 3 years ಲಾಕಿಂಗ್ ಪೀರಿಯಡ್ ಇರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈವನ್ ELSS ಸ್ಕೀಮಲ್ಲೂ ಕೂಡ ನಮಗೆ ಒಂದು ಒಳ್ಳೆ ರಿಟರ್ನ್ಸ್ ಬರ್ತಾ ಇದೆ, ಪ್ಲಸ್ ನಮಗೆ ಟ್ಯಾಕ್ಸ್ ಸೇವಿಂಗ್ ಕೂಡ ಆಗ್ತಾ ಇದೆ. ಸೊ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ, ನೀವು ಟ್ಯಾಕ್ಸ್ ಸೇವಿಂಗಲ್ಲಿ ಬೇರೆದೇ ಎಲ್ಲಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದರೆ ನೆಕ್ಸ್ಟ್ ಇಯರಿಂದ ಅಟ್ಲೀಸ್ಟ್ ನೀವು ELSS ಸ್ಕೀಮಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ಒಳ್ಳೆ ರಿಟರ್ನ್ಸು ಬರುತ್ತೆ, ಪ್ಲಸ್ ಸೇವಿಂಗ್ಸ್ ಕೂಡ ಆಗುತ್ತೆ. 2021ರಲ್ಲಿ ಅತಿ ಹೆಚ್ಚು ರಿಟರ್ನ್ ಕೊಟ್ಟಿರ್ತಕ್ಕಂತಹ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗಳನ್ನ ಮಾತ್ರ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೀವೇನಾದರೂ ಮ್ಯೂಚುವಲ್ ಫಂಡ್ಸಲ್ಲಿ ನೀವು ಇನ್ನೂ ಇನ್ವೆಸ್ಟ್ಮೆಂಟ್ ನೀವು ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ರಿಟರ್ನ್ಸ್ ಬರೋದಿಲ್ಲ ಆ ಥರ ಅಂತೇಳಿ ನಿಮ್ಮ ತಲೆಯಲ್ಲಿ ಏನಾದರೂ ಆ ಥರ ಒಂದು ಯೋಚನೆ ಇತ್ತಂದರೆ ದಯವಿಟ್ಟು ಅದನ್ನು ನಿಮ್ಮ ತಲೆಯಿಂದ ತೆಗೀರಿ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ನಿಮ್ಮ ಒಂದು ಓವರಾಲ್ ಪೋರ್ಟ್ಫೋಲಿಯೋ ಬಂದ್ಬಿಟ್ಟು ಯಾವಾಗಲೂ ಕೂಡ ಪ್ರಾಫಿಟಲ್ಲೇ ಇರುತ್ತೆ. ಮ್ಯೂಚುವಲ್ ಫಂಡ್ಸ್ಗಳು ಬಂದ್ಬಿಟ್ಟು ಮಾರ್ಕೆಟ್ ಸೈಕಲ್ ನಾವು ಫಾಲೋ ಆಗ್ತವೆ. ಮಾರ್ಕೆಟ್ ಏನಾದರೂ ಬಿದ್ದಿತ್ತಪ್ಪ ಅಂದರೆ ಮ್ಯೂಚುವಲ್ ಫಂಡ್ಸ್ ಕೂಡ ಬೀಳುತ್ತೆ. ಬಟ್ ಮಾರ್ಕೆಟ್ ಯಾವಾಗ ಅಪ್ ಆಗುತ್ತೆ ಆ ಒಂದು ಟೈಮಲ್ಲಿ ನಿಮ್ಮ ಒಂದು ಮ್ಯೂಚುವಲ್ ಫಂಡ್ಸ್ ಬಂದ್ಬಿಟ್ಟು ಸೂಪರ್ ರಿಟರ್ನ್ಸ್ನ ಕೊಡುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ರೆಗ್ಯುಲರ್ ಆಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋಗಬೇಕು. ಅದ್ರ ಕಡೆ ಮಾತ್ರ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಇದ್ದರೆ ಸಾಕು. ಮ್ಯೂಚುವಲ್ ಫಂಡ್ಸು ಅದೆಲ್ಲ ತನ್ನ ಒಂದು ರಿಟರ್ನ್ಸ್ ಎಲ್ಲ ಅವ್ರು ನೋಡ್ಕೊತಾರೆ. ಸೊ ಕೊನೆಯದಾಗಿ ಮತ್ತೊಮ್ಮೆ ನೀವೇನಾದರೂ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ಸ್ಟಾರ್ಟ್ ಮಾಡ್ಕೊಳ್ಳಿ. 3 to 5 yearsಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ರಿಟರ್ನ್ಸ್ ಈ ಒಂದು ಮ್ಯೂಚುವಲ್ ಫಂಡ್ಸಲ್ಲಿ ಬರುತ್ತೆ ಅಂತೇಳಿ. ಆಮೇಲೆ ನೀವೇ ಸ್ಟಾಪ್ ಮಾಡಲ್ಲ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋನ ನೀವಿನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.